ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಬಂಧುಗಳೇ, ಈ ದಿನ ಗಣಕೋಟಗಳು ಅಂತ ನಮ್ಮ ಜಾತಕದಲ್ಲಿ ನೋಡ್ತೀವಿ. ಹೆಣ್ಣು ಗಂಡು ನೋಡಬೇಕಾದ್ರೆ ಗಣಕೋಟಗಳು ಎಷ್ಟಿದೆ ಅಂತ ನೋಡ್ತೀವಿ. ಇದರಲ್ಲಿ ಕಾಮನ್ನಾಗಿ 12 ಕೋಟೆಗಳನ್ನು ನೋಡ್ತೀವಿ. ಆ 12 ಕೋಟೆಗಳಲ್ಲಿ 8 ಕೋಟೆಗಳಿಗೆ ನಂಬರ್ಸ್ ಇದೆ. 8 ಕೋಟೆಗಳಿಗೆ ನಂಬರ್ ಹೇಗಿದೆ ಅಂದರೆ 36 ನಂಬರ್ ಬರಬೇಕು ಅಂತಿದೆ ಗಣಗಳು ಅಂತ. ಅದರಲ್ಲಿ 36ಕ್ಕೆ 50% ಅಂದರೆ 50% ಅಂದರೆ 18 ಬಂದರೆ ಆಗುತ್ತೆ ಮದುವೆ ಅಂತ ಒಂದು ಕಾಮನ್ ಆಗಿ ಇದೆ. ಅದರಲ್ಲಿ ತುಂಬ ವ್ಯತ್ಯಾಸ ಇದೆ. ಆ ಕೋಟೆಗಳಿಲ್ಲದೆ ಇರೋವಂಥದ್ದು ಸೇರಿದರೆ 12 ಅಲ್ಲ 20 ಕೋಟೆಗಳಿದೆ. 20 ಕೋಟೆಗಳಲ್ಲಿ ಅನೇಕ ಕೋಟೆಗಳಿಗೆಲ್ಲ 12ರಲ್ಲಿ ಹೋದರೆ ಇನ್ನು 8 ಕೋಟೆಗಳಿಗೆ ನಂಬರ್ಸ್ ಇಲ್ಲ. ಆದರೂ ಅವರು ಪ್ರಾಮುಖ್ಯವಾಗಿ ನೋಡಲೇಬೇಕಾದ್ದಿದೆ. ಇವಾಗ ಯಾರು ನೋಡ್ತಾ ಇಲ್ಲ. ಅದರಲ್ಲಿ ಕೆಲವರೆಲ್ಲ 8ಕ್ಕೆ ನಂಬರ್ ಕೊಟ್ಬಿಟ್ಟು ಇನ್ನು 4ಕ್ಕೆ ನೋಡಿದ್ರು ಇಲ್ಲದೆ ಇಲ್ಲ. ಅದಲ್ಲದೆ 8 ಇಲ್ಲದೆ ಇನ್ನೂ 8 ಇರುತ್ತೆ. 4 ಇಲ್ಲದೆ 8 ಇರೋದ್ರಿಂದ 20 ಕೋಟೆಗಳು. ಅದರಲ್ಲಿ ಮುಖ್ಯವಾಗಿರೋದು ಒಂದು ನಕ್ಷತ್ರಗಳು ಒಂದು ದೇವತೆ ಅಂತಿರ್ತಾರೆ. ಯಾವುದು ಶಕ್ತಿ ದೇವತೆಗಳು ಅಂತ. ಆ ಶಕ್ತಿ ದೇವತೆಗಳು ಒಂದೊಂದು ನಕ್ಷತ್ರಕ್ಕೂ ಮುಂದಿನ ಇದರಲ್ಲಿ ಹೇಳ್ತೀನಿ ಯಾರ್ಯಾರು ಯಾವ್ಯಾವ ನಕ್ಷತ್ರಕ್ಕೆ ಯಾರು ಶಕ್ತಿ ದೇವತೆಗಳೇ ಅಂತ. ಆ ಶಕ್ತಿ ದೇವತೆಗಳು ಯಾಕಿರಬೇಕು ಅಂದರೆ, ಒಂದೇ ಶಕ್ತಿ ಇರೋವಂಥ ದೇವತೆಗಳು ಇಬ್ಬರು ಗಂಡು ಹೆಣ್ಣಿದ್ರೆ ವಿಶ್ವಾಸದಿಂದ ಇರ್ತಾರೆ. ಒಂದೇ ಶಕ್ತಿ ಇಲ್ಲದೆ ಇರೋವಂಥ ಬೇರೆ ಬೇರೆ ಶಕ್ತಿ ಇರೋವಂಥ ದೇವತೆಗಳಿಗಾದರೆ ಅವ್ರ ಜಗಳ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಇರುತ್ತೆ. ಅದನ್ನು ಯಾಕೆ ನೋಡ್ತಾ ಇಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ಅಂಥ ಪದ್ಧತಿ ಇದೆ. ನಾವೇನೋ ಒಂದೊಂದು ಸಲ ನೋಡ್ತೀವಿ. ತುಂಬ ಪ್ರಾಬ್ಲಮ್ಸ್ ಇದ್ದಾಗ ಅಂಥದ್ದು ನೋಡಿಬಿಟ್ಟು ಇದಿದೆ ಅದಕ್ಕೋಸ್ಕರ ಮಾಡ್ಕೋಬೇಡಿ ಅಂತ ಹೇಳೋದು, ಅಥವಾ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತನೋ. ಆ ಶಕ್ತಿ ದೇವತೆಗಳಿಗೆ ಒಂದೇ ಆದರೆ ಚೆನ್ನಾಗಿರುತ್ತೆ. ಆ ಶಕ್ತಿ ದೇವತೆಗಳು ಹೇಗೆ ಅಂತ ಹೇಳಿದ್ರೆ, ಅಶ್ವಿನ ನಕ್ಷತ್ರದಿಂದ ಮೀನ ರಾಶಿನಲ್ಲಿ ಏನು ಬರುತ್ತೆ ರೇವತಿ ನಕ್ಷತ್ರವರೆಗೂ 27 ನಕ್ಷತ್ರಕ್ಕೆ 8 ಶಕ್ತಿ ದೇವತೆಗಳು ಇರ್ತಾರೆ. ಆ ಬ್ರಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವಾರಾಹಿ ತಥಾ ವೈಷ್ಣವಿ ಚಾಮುಂಡಿ ಸಪ್ತಮಾತ್ರೆಗಳು. ಅದಲ್ಲದೆ ಇನ್ನೊಂದು ದೇವಿ ಇದ್ದಾರೆ. ಆ ದೇವಿ ಸೇರಿ ಅವಳು ಈ ಶಕ್ತಿ ದೇವತೆ ತುಂಬ ಶಕ್ತಿ ದೇವತೆ. ಆ ದೇವತೆಯನ್ನು ಸೇರಿ ಒಟ್ಟು 8 ಶಕ್ತಿ ದೇವತೆಗಳನ್ನ ಎಲ್ಲ 27 ನಕ್ಷತ್ರಗಳಿಗೆ ಹಂಚಿದ್ದಾರೆ. ಅಕಸ್ಮಾತ್ ನಾವೇನಾದರೂ ಮದುವೆ ಲೇಟಾಗಿ ಇದಾಗಿದ್ದರೆ ಅಂಥ ದೇವಿಗೆ ಹೋಗಿ ಪೂಜೆ ಮಾಡಿ ಆ ನಕ್ಷತ್ರದವರು ಆ ದೇವಿ ಕಟಾಕ್ಷ ನಮಗೆ ದೊರೆಯುತ್ತೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಆ ವಿಶ್ವಾಸಕ್ಕೋಸ್ಕರ ನೀವು ಯಾರೇ ಆಗಲಿ ಆ ದೇವತೆಗಳೆಲ್ಲ ನಕ್ಷತ್ರಗಳಿಗೆ ಹೇಳ್ತೀನಿ, ಮದುವೆ ಆಗದೆ ಇರೋರು ಗಂಡಾಗಲಿ ಹೆಣ್ಣಾಗಲಿ ಆ ದೇವತೆಗೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಖಂಡಿತ ಮದುವೆ ನಿಶ್ಚಯ ಆಗುತ್ತೆ. ಆ ಗಲಾಟೆನೂ ಇಲ್ಲದೆ ಇರುತ್ತೆ. ಸುಸೂತ್ರವಾಗಿ ಮಾಡಿಕೊಳ್ಳುವ ಶಕ್ತಿ ದೇವತೆ ನಿಮ್ಮ ಮೇಲೆ ಬಂದು ಆ ಶಕ್ತಿ ಕೊಡ್ತಾಳೆ ದೇವತೆ. ಆ ಪರಮಾತ್ಮ ಆ ದೇವತೆಯನ್ನು ಎಲ್ಲನೂ ಯೋಗಿನಿಗಳೇ. ಯಾಕೆಂದರೆ ಯೋಗಿನಿ ದೇವತೆಗಳಿಂದನೇ ಶಕ್ತಿ ದೇವತೆಗಳು ಮೂಲ ಅವರೇ. ಅದಕ್ಕೋಸ್ಕರ ಇದರಲ್ಲಿ ಹೇಳಿರೋದು ವಾಗರ್ತಾವಿವ ಸಂಪೃಪ್ತವು ವಾಗರ್ತ ಪ್ರತಿಪರ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಪಾರ್ವತಿ ಇದರಲ್ಲೇ ಪರಮೇಶ್ವರ ಬರಬೇಕಾದ್ರೆ ಅಂಥ ಪರಮೇಶ್ವರ ದೇವತೆಗಳಿಗೆ ನಾವು ಹೋಗೋಣ. ನೆಕ್ಸ್ಟ್ ಎಲ್ಲ ದೇವತೆಗಳದೂ ಹೇಳ್ತೀನಿ. ನಕ್ಷತ್ರಗಳಿಗೆ ಪ್ರತಿಯೆಲ್ಲ ನೋಡ್ತಾ ಇರಿ. ನಾನು ನಕ್ಷತ್ರಗಳಿಗೆಲ್ಲ ಹೇಳಿರೋದನ್ನು ನೋಡಿದರೆ ನಿಮ್ಮ ನಕ್ಷತ್ರ ಯಾವುದು, ಮದುವೆ ಆಗಲಿಲ್ವಾ, ಮದುವೆ ಆಗಿರೋರು ಸುಖ ಸಂಸಾರಕ್ಕಾಗಲಿ ನಿಮ್ಮ ಭಕ್ತಿಗಾಗಲಿ ನೀವು ಹೋಗಿ ಆ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದರೆ ಆವಾಗ ಹೋಗಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆ ಶುಭ ಸಮಾಚಾರನ ಈ ಮುಖಾಂತರ ಈ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದರಿಂದ ಇದನ್ನು ಹೇಳಿದ್ದೀನಿ. ಇದು ಯಾರೂ ನನಗೆ ಗೊತ್ತಿದ್ದಂಗೆ ಯಾರೂ ಹೇಳಿಲ್ಲ, ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಅದನ್ನು ಮುಂದೆ ನಾನು ಎಲ್ಲ ವಿಷಯನ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದೊಂದು ದೇವತೆ ಹೇಳ್ತೀನಿ. ಆ ದೇವತೆ ಎಲ್ಲಿದ್ದಾರೆ ಅನ್ನೋದು ತಿಳಿಸೋಣ. ಅಥವಾ ಇವಾಗೇನು ಗೂಗಲ್ನಲ್ಲಿ ಹಾಕಿದರೆ ಎಲ್ಲ ಕಡೆನೂ ಬರುತ್ತೆ. ಅದರಿಂದ ಅದೆಲ್ಲ ನೋಡಿ
ಹೇಳೋಣ ಅಂತ ಇವತ್ತು ಈ ಕಾರ್ಯಕ್ರಮನ ಇಷ್ಟಕ್ಕೆ ಮುಗಿಸಿ ನಿಮಗೆಲ್ಲ ಒಳ್ಳೆಯದಾಗಲಿ. ಬೇಗ ವಿವಾಹ ಆಗದೇ ಇರೋರಿಗೆಲ್ಲ ವಿವಾಹ ಆಗಲಿ, ವಿವಾಹ ಆಗಿರೋರು ಸಂತೋಷವಾಗಿರಲಿ ಅನ್ನೋ ಒಂದೇ ಇದು, ಸಂತೋಷವಾಗಿರೋ ಜೊತೆಗೆ ಮಕ್ಕಳಾಗಲಿ ಮರುಮಕ್ಕಳಾಗಲಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರೋರಿಗೆ ಆ ದೇವತೆಯಿಂದ ಅನುಕೂಲ ಆಗಲಿ ಅಂಥೇಳಿ ಇವತ್ತು ಕ್ಲೋಸ್ ಮಾಡ್ತಾಯಿದ್ದೀನಿ. ಶಂಭೋ ಪರಮೇಶ್ವರ.